ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪನ್ನೀರ್ ರೋಲ್ ಮಾಡೋದು ಹೇಗೆ ಅಂತ ನೋಡೋಣ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹಾಗೆ ರುಚಿಯಾಗಿ ಸಹ ಇರುತ್ತೆ. ಒಳ್ಳೆ ಪ್ರೋಟೀನ್ ಸಹ ಮಕ್ಕಳಿಗೆ. ನೀವು ಇದು ಒಂದು ರೋಲ್ ಮಾಡಿಕೊಟ್ರೆ ಸಾಕು, ಹೊಟ್ಟೆ ಫಿಲ್ ಆಗುತ್ತೆ, ಹಾಗೆ ಪ್ರೋಟೀನ್ ಸಹ ಸೇರುತ್ತೆ. ನೀವು ಇದನ್ನ ಪನ್ನೀರಿಂದನೇ ಮಾಡಬೇಕಂತಿಲ್ಲ, ಟೋಫುಯಿಂದ ಸಹ ಮಾಡ್ಕೊಳ್ಬೋದು. ತುಂಬ ಕಡಿಮೆ ಮಸಾಲೆ ಹಾಕಿ ಮಾಡುವಂಥದ್ದು. ಈಗ ಇದನ್ನ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲಿಗೆ ನಾನು ಇಲ್ಲಿ 200 ಗ್ರಾಮ್ ಅಷ್ಟು ಪನ್ನೀರ್ ಹಾಕೊಳ್ತಾ ಇದ್ದೀನಿ. ನಾನು ಸಣ್ಣಕ್ಕೆ ಉದ್ದಕ್ಕೆ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹೇಗೆ ಬೇಕಾಗೆ ಶೇಪಲ್ಲಿ ಕಟ್ ಮಾಡಿ ಇಟ್ಕೋಬೋದು. ಹಾಗೆ ಒಂದು ಈರುಳ್ಳಿನ ನಾನು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರೋದನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ನೀವು ಈಗಲೇ ಮ್ಯಾರಿನೇಟ್ ಮಾಡಿ ಒಂದೇ ಸರಿ ಫ್ರೈ ಮಾಡಂಗಿದ್ರೆ ಸಹ ಮಾಡ್ಬೋದು, ಇಲ್ಲ ಆಮೇಲೆ ಸಹ ಮಾಡ್ಬೋದು. ಈಗ ಇದಕ್ಕೆ ನಾನು 1 ಕಪ್ ಅಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮೊಸರು ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಹಾಗೆ ಇದಕ್ಕೆ ಅಚ್ಚ ಖಾರದ ಪುಡಿ ಸಹ ಸೇರಿಸ್ತಾ ಇದ್ದೀನಿ. ನೀವು ಮಕ್ಕಳಿಗೆ ಸ್ವಲ್ಪ ಖಾರ ಕಡಿಮೆ ಮಾಡಿ ಕೊಡಿ. ನಾನಿಲ್ಲಿ ನಾರ್ಮಲ್ ಆಗಿ ಖಾರ ಸೇರಿಸಿದ್ದೀನಿ. ಇದಕ್ಕೀಗ ಸ್ವಲ್ಪ ಧನಿಯಾ ಪುಡಿ, ಒಂದು 1/4 ಚಮಚದಷ್ಟು ಸಾಕು. ಹಾಗೆ ಗರಂ ಮಸಾಲ ಸ್ವಲ್ಪ, ಹಾಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲ ಎಲ್ಲನೂ ಮನೆಯಲ್ಲೇ ಮಾಡಿರೋಂಥ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಚಾಟ್ ಮಸಾಲ ಸಹ ಸೇರಿಸ್ಕೊಳ್ಬೋದು. ಈಗ ಕಸೂರಿ ಮೇಥಿ ಸ್ವಲ್ಪ ಹಾಕೋಣ. ಇದನ್ನು ಸ್ವಲ್ಪ ರಬ್ ಮಾಡಿ ಹಾಕಬೇಕು. ಕಸೂರಿ ಮೇಥಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ, ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಬೇರೆ ಎಲ್ಲ ಹೊರಗಡೆ ಇಂಗ್ರೀಡಿಯೆಂಟ್ ಸೇರಿಸೋ ಬದಲು ಮನೆಯಲ್ಲೇ ಏನಿರುತ್ತೆ ಅದನ್ನು ಮಾಡಿಕೊಟ್ರೆ ಅವ್ರ ಹೆಲ್ತಿಗೆ ಒಳ್ಳೆಯದು. ಈಗ ಇಲ್ಲಿ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನ್ಗೆ 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಎಣ್ಣೆ ಸಹ ಬೇಕಾಗೋದಿಲ್ಲ. ನೀವು ಹಾಗೆ ಡ್ರೈ ಆಗಿ ಸಹ ರೋಸ್ಟ್ ಮಾಡ್ಕೊಳ್ಬೋದು, ಎಣ್ಣೆ ಹಾಕಲೇಬೇಕಂತ ಏನಿಲ್ಲ. ನಾನಿಲ್ಲಿ ಎಲ್ಲ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬೇಕಿದ್ರೆ 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಬೋದು, ಅಥವಾ ಈ ಥರ ಎಲ್ಲ ಮಿಕ್ಸ್ ಮಾಡಿ ತಕ್ಷಣಕ್ಕೇ ಮಾಡಿಕೊಡ್ಬೋದು. ಈಗ ನೋಡಿ, ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಡೋಣ. ಇದೆಲ್ಲ ಸ್ವಲ್ಪ ನೀರು ರಿಲೀಸ್ ಆಗುತ್ತೆ, ಆಮೇಲೆ ಡ್ರೈ ಆಗ್ತಾ ಬರುತ್ತೆ. ಇದನ್ನ ನಾವು ಫ್ಲೇಮ್ ಜೋರಾಗಿಟ್ಟೇ ಮಾಡಬೇಕು. ಲೋ ಫ್ಲೇಮಲ್ಲಿ ಮಾಡ್ತು ಅಂದರೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ತುಂಬ ಬಾಯ್ಲ್ ಆಗುತ್ತೆ. ಆ ಥರ ಮಾಡಬಾರ್ದು. ಹೈ ಫ್ಲೇಮಲ್ಲೇ ಮಾಡಿದ್ರೆ ಕ್ರಂಚಿಯಾಗಿರುತ್ತೆ ವೆಜಿಟೇಬಲ್ಸು. ನೀವು ಇದಕ್ಕೆ ಕ್ಯಾರೆಟ್ ಸಹ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಬೋದು, ಹಾಗೆ ಕ್ಯಾಬೇಜ್ ಹಾಕ್ಕೊಳ್ಬೋದು. ನಿಮ್ಗೆ ಇಷ್ಟದ ತರಕಾರಿ ಸೇರಿಸ್ಕೊಳ್ಬೋದು, ಇಷ್ಟೇ ಸೇರಿಸ್ಬೇಕಂತ ಏನಿಲ್ಲ, ಅದು ಸಹ ರುಚಿಯಾಗುತ್ತೆ. ಇದು ಈಗ ನೋಡಿ, ಈ ಥರ ನೀರೆಲ್ಲ ಬಿಟ್ಟು ಡ್ರೈ ಆಗ್ತಾ ಬರುತ್ತೆ. ಈಗ ನೋಡಿ, ಈ ಥರ ಡ್ರೈ ಆಗುತ್ತೆ. ನಮಗೆ ಇಷ್ಟು ಡ್ರೈ ಆದರೆ ಸಾಕು. ನೋಡಿ, ಇದು ಈಗ ಚೆನ್ನಾಗಿನೇ ಡ್ರೈ ಆಗ್ತಾ ಬಂದಿದೆ. ಈಗ ನಾವು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಈಗ ಚಪಾತಿ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಚಪಾತಿಗೆ ನೀವು ಬೇಕಿದ್ರೆ ಗ್ರೀನ್ ಚಟ್ನಿ ಮಾಡಿಕೊಂಡು ಸ್ಪ್ರೆಡ್ ಮಾಡಿ ಆಮೇಲೆ ಇದನ್ನು ಸ್ಟಫಿಂಗ್ನ ಸೇರಿಸ್ಕೊಳ್ಬೋದು, ಅಥವಾ ಹೀಗೆ ಸಹ ಕೊಡ್ಬೋದು. ನಾನಿಲ್ಲಿ ಪನ್ನೀರ್ ಅಷ್ಟೇ ರೋಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಚಪಾತಿಗೆ. ನೀವು ಬಾಕ್ಸಿಗೆ ಸಹ ಪ್ಯಾಕ್ ಮಾಡಿ ಕೊಡ್ಬೋದು. ಮಕ್ಕಳಿಗೆ ಒಂದು ಚಪಾತಿ ತಿಂದರೆ ಸಾಕು, ಹೊಟ್ಟೆ ಫಿಲ್ ಆಗುತ್ತೆ. ಹೆಲ್ದಿಯಾಗಿ ಸಹ ಕೊಟ್ಟಿರೋ ಸಮಾಧಾನ ಇರುತ್ತೆ. ನೋಡಿ, ಈ ಥರ ರೋಲ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು ಇನ್ನೊಂದು ಚಪಾತಿಗೆ ಪಿಜ್ಜಾ ಮತ್ತು ಪಾಸ್ತಾ ಸಾಸ್ ಇತ್ತು, ಆ ಸಾಸ್ನ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಪುದೀನ ಚಟ್ನಿ ಮಾಡಿ ಆ ಚಟ್ನಿನ ಸ್ಪ್ರೆಡ್ ಮಾಡಿ ಕೊಡ್ಬೋದು, ಅದು ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಮಯೋನೈಸ್ನ ಸ್ಪ್ರೆಡ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ ನಾನು ಪನ್ನೀರ್ ಸ್ಟಫಿಂಗ್ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ.
ಇದನ್ನೀಗ ರೋಲ್ ಮಾಡ್ಕೊಡೋಣ. ಇದು ಯಾವುದೇ ಟೈಮಿಗೆ ಪರ್ಫೆಕ್ಟ್ ಆಗಿರುತ್ತೆ. ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಬಾಕ್ಸಿಗೆ, ನೀವು ಡಿನ್ನರಿಗೆ ಸಹ ಕೊಡ್ಬೋದು. ಇದು ರೋಲ್ ಮಾಡ್ಬೇಕಾದ್ರೆ ಸಹ ನೀವು ಹಸಿ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತೆ ಕ್ಯಾಬೇಜ್ ಎಲ್ಲ ಹಾಕ್ಬೋದು. ಮಕ್ಕಳು ಹಸಿದಂದ ತಕ್ಷಣ ತಿನ್ನೋದಿಲ್ಲ ಅನ್ನೋ ಕಾರಣ ನಾನು ಹೀಗೆ ರೋಲ್ ಮಾಡಿದ್ದೀನಿ. ಈಗ ಪನ್ನೀರ್ ರೋಲ್ ರೆಡಿ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.